ಫೌಂಡೇಶನ್ ರಾಯಬಾಗದ ಅಧ್ಯಕ್ಷರಾದಂಥ ಶ್ರೀ ಸದಾಶಿವನ ಜಯಸಿಂಗಿ ಅವರು ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಾಡನ್ನು ಮಾಡಿದರು. ಈ ಸನ್ಮಾನದ ಕೇಂದ್ರ ಬಿಂದು ಆದಂಥ ಶ್ರೀ IPS ಅಧಿಕಾರಿ ಆದಂಥ ಬೀರದೇವ್ ಗೋಣಿ ಸರ್ ಅವರೇ ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಸದ್ಗುರು ಡಾಕ್ಟರ್ ಮುರುಘರಾಜ ಸ್ವಾಮೀಜಿ ಜಳಗಾರ್ ಮಠ ಪೂಜ್ಯರು ಆಗಮಿಸಬೇಕಾಗಿತ್ತು. ಅವರು ಅನ್ಯ ಕಾರಣದಿಂದ ಅವರ ಆಗಮಿಸಿದ್ದಿಲ್ಲ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಪಾದಕ್ಕೆ ಹಣಿಮಣಿದು ಸಾನ್ನಿಧ್ಯ ವಹಿಸಿದಂಥ ಶ್ರೀ ಶ್ರೀ ಅಮರೇಶ್ವರ ಮಹಾರಾಜರು ಕೌಲ್ಗೂಡು ಆಶ್ರಮ ಪೂಜ್ಯರ ಪಾದಕ್ಕೆ ಹಣಿಮಣಿದು ಮತ್ತೊಬ್ಬರು ಪೂಜ್ಯರ ಆಗಮಿಸಬೇಕಿತ್ತು. ಅವರು ಕೂಡ ಆಗಮಿಸಿಲ್ಲ. ಮಾಳಿಂಗರ ಮಹಾರಾಜರು ಕ್ಷೇತ್ರ ಭೂ ಕೈಲಾಸ ಉಳಿದಂತಿ ಮಟ್ಟದ ಪೂಜ್ಯರು ಬರಬೇಕಾಗಿತ್ತು, ಬಂದಿಲ್ಲ. ಅವರ ಪೂಜೆ ಪಾದಕ್ಕೆ ಹಣಿಮಣಿದು ನಮ್ಮ ಇಂಚಿಗೇರಿಯ ಸಂಪ್ರದಾಯದ ಆಧ್ಯಾತ್ಮಿಕ ಸಂತರು ಮತ್ತು ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು ಆದಂಥ ಶ್ರೀ 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 ಶಶಿಕಾಂತ ಗುರುಜಿಯವರ ಪಾದಕ್ಕೆ ಹಣಿಮಣಿದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದಂಥ ಉಡುಪಿ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ನನ್ನ ಸಹೋದರರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಕ್ಷದ ರಾಜು ಸರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಹಿರಿಯ ಜೀವಿಗಳಾದಂಥ DC ಸದಲ್ಗಿ ಸರ್ ಅವರೇ ಮತ್ತು ಮತ್ತೊಬ್ಬರು ಸತ್ಕಾರ ಮೂರ್ತಿಗಳು ಇಲ್ಲೇ ನಮ್ಮ ಪಕ್ಕದ ಊರ ಅಂದ್ರೆ ಅಳಗವಾಡಿ ಅಂದ್ರೆ ಅದು ನನ್ನ ಊರನ್ನ ಅದ. ಅಳಗವಾಡಿ ಮರಮನಿ ಹಿಡುಗುಂದಿ ಊರದ ಸುಕುತನ್ನ ಊರಾಗ ನನ್ನ ಎಲ್ಲ ಬಳಗಿರುವುದರಿಂದ ಅವರು ನಮ್ಮ ಊರವರನ್ನ ಅದ. ಅವ್ರಿಗೂ ಕೂಡ ಇವತ್ತು ಸತ್ಕಾರ ಇಟ್ಕೊಂಡ್ರೆ ಭಾಳ ಸಂತೋಷ. ಅವರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮುಖ್ಯ ಲೆಕ್ಕಾಧಿಕಾರಿಗಳಾಗಿ ಈಗಾಗಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ತಮ್ಮ ಭಾಷಣದಲ್ಲಿ ತಮ್ಮ ನಡೆದು ಬಂದ ದಾರಿಯನ್ನು ಬಹಳ ಸುಂದರವಾಗಿ ಮನಗೊಟ್ಟುವಂಗ ಹೇಳಿದ್ರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮಾದೇವ ಸನ್ಮೂರಿ ಸರ್ ಅವರೇ ಮತ್ತು ವೈದ್ಯರಾದ ಮಾನ್ಯ ಸರ್ ಅವರೇ, ಮತ್ತೊಬ್ಬರು ಚಿಕ್ಕಮಕ್ಕಳ ತಂದೆ ವೈದ್ಯರಾದಂಥ ಮಹೇಂದ್ರ ಒಡೆಯರ್ ಸರ್ ಅವರೇ ಮತ್ತು ನಮ್ಮ ಗ್ರಾಮದ ಹಿರಿಯರಾದಂಥ ರಾಮಣ್ಣ ನಿಶಾಂದಾರ್ ಅವರೇ ಮತ್ತು ಸದಾಶಿವನ ದೇಸಿಂಗಿ ಅವರೇ, ಅವರ ಪುತ್ರ ಪ್ರಸಾದ ದೇಸಿಂಗಿ ಅವರೇ ಮತ್ತು ಹಿರಿಯ ಜೀವಿ ತಾಯಿ ಮಾತುಶ್ರೀ ಅವರು ಮತ್ತು ಇಲ್ಲಿ ಆಗಮಿಸಿದಂಥ ನನ್ನ ಎಲ್ಲ ಪೂಜ್ಯ ರೈತ ಬಾಂಧವರೇ, ಯುವಕ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಎಲ್ಲರಿಗೂ ಕೂಡ ನಮಸ್ಕರಿಸಿ ಇದೊಂದು ಸುಂದರವಾದ ಕಾರ್ಯಕ್ರಮ. ಯಾಕಂತಂದ್ರೆ ಈ ಸದಾಶಿವನ ಜಯಸಿಂಗಿ ಅವರು ಈಗ ನಡಕ್ಕೆ 10 ವರ್ಷ ಗಂಟೆ ಈಗ ಮಾಡ್ಕೊಂಡು ಬಂದು ನಡಕ್ಕೆ ಹೋಗಿದಾಗ ರಾಯಣ್ಣ ಗುರು ಗ್ರೀನ್ ಫೌಂಡೇಶನ್ ವತಿಯಿಂದ ಒಂದು ಯಾವುದೇ ಆಗಲಿ ಸರ್ಕಾರ ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವರ ಬಿಟ್ಟಿದ್ರು. ಯಾಕೆ ಬಿಟ್ಟಿದ್ರು ಅವ್ರಿಗೆ ಗೊತ್ತ. ಆದ್ರೆ ಈಗ ನಮ್ಮ BJP ಪಕ್ಷವನ್ನು ಸೇರ್ಪಡೆ ಆದ ಕೂಡಲೇ ಅವರಿಗೆ ಮತ್ತೆ ಅದನ್ನ ಪ್ರಾರಂಭ ಮಾಡ್ಬೇಕಂತ ಹೇಳಿ ಅವರಿಗೆ ಆ ಭಗವಂತ ಆ ಬೀರ್ ದೇವರ ಆಶೀರ್ವಾದ ಆಗ್ತದೆ. ಅದಕ್ಕೆ ಅವರು ನಮ್ಮ ಒಬ್ಬರು BJP ಪಕ್ಷದಾಗ ಡಾಕ್ಟರ್ M ನಾಗರಾಜ್ ಅಂತ ಹೇಳಿದ್ರು. ಅವರು ಹುಬ್ಬಳ್ಳಿ ಧಾರವಾಡದವರು. ಮೊನ್ನೆ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾಜಿ ಅವರು ಅವ್ರನ್ನ ರಾಜ್ಯಸಭಾ ಸದಸ್ಯರಂತೇಳಿ ಆಯ್ಕೆ ಮಾಡಿದ್ರು. ಅವರು ಹಾಲು ಮತದ ಮುಖಂಡರ RSS ಬಂದ BJPಯಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದರು. ಈ ನಮ್ಮ ಈರಣ್ಣ ಕಡಾಡಿ ಅವರು ಏನು ರಾಜ್ಯಸಭಾ ಇದ್ರಲ್ಲ, ಅವ್ರ ಅವಧಿ ಮುಗಿದ ಕೂಡಲೇ
ನಾಗರಾಜ್ ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿ ಹಾಲು ಮತದವರು ನಮ್ಮಲ್ಲಿ ಬೇಕಂತೇಳಿ ಅಂದ್ರೆ ಅಷ್ಟೇ ಅಲ್ಲ, ಈಗ ರಾಷ್ಟ್ರ ಮಟ್ಟದ ಒಂದು ಉಪಾಧ್ಯಕ್ಷರನ್ನ ಆಗಿ ಕೂಡ ಈಗ ಮೊನ್ನೆ ಆಯ್ಕೆ ಮಾಡಿದ್ರು. ಬಹಳ ಸಂತೋಷ. ಅಂಥವ್ರನ್ನ ಮತ್ತು ವೀರದೇವ್ ಧೋನಿ ಅವ್ರನ್ನ ಇಬ್ಬರನ್ನೂ ಕೂಡ ಇಲ್ಲಿ ಹಾಲು ಮತದ ಒಂದು 2 ಕಣ್ಣುಗಳು ಇವ್ರನ್ನ ಇಲ್ಲಿ ಕರೆಸಿ ಅದ್ದೂರಿಯಾಗಿ ಎಲ್ಲ ಹಾಲು ಮತದ ಮುಖಂಡರು ಮತ್ತು ಎಲ್ಲ ಸಮಾಜದ ಮುಖಂಡರು ಮತ್ತು ಅಧಿಕಾರಿಗಳಾಗಲಿ ಮತ್ತು ಗಣ್ಯಮಾನ್ಯರಾಗಲಿ ರಾಜಕೀಯದವರಾಗಲಿ ಗುರುಗಳಾಗಲಿ ಇಬ್ಬರ ಗುರುಜಿಯವರ ಒಂದು ಸಮ್ಮುಖದಲ್ಲಿ ಒಂದು ಅದ್ದೂರಿಯಾಗಿ ಅವರ ಸನ್ಮಾನವನ್ನ ಮಾಡಿದಿರಿ. ಬಹಳ ಸಂತೋಷ. ನಿಮಗೆ ಭಗವಂತ ದೇವರ ಇನ್ನೂ ಆಯುಷ್ಯ ಆರೋಗ್ಯ ಕೂಡಲಿ ಕಾಪಾಡಲಿ. ಮತ್ತು ಇದೇನ ರಾಯಣ್ಣ ಗೋಗ್ರೀನ್ ಏನ ಕಂಡೀಷನ್ ಐತೆ ಇದು ಉತ್ತರೋತ್ತರವಾಗಿ ಬೆಳೆದ ಇನ್ನೂ ಅನೇಕ ಜನ ವಿದ್ಯಾರ್ಥಿಗಳಿಗೆ ಈಗಾಗಲೇ ಬೀರದವರು ಧೋನಿಯವರು ಹೇಳಿದರು, ಬಡ ವಿದ್ಯಾರ್ಥಿಗಳಿಗೆ ಒಂದು ಕಲ್ಪರ ವೃಕ್ಷಾಗಿ ತಾವು ನಿಂತು ಆ ವಿದ್ಯಾರ್ಥಿಗಳ ಉನ್ನತ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ತಾವು ಸಹಕಾರ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ ಕೂಡಿದಂಥ ನನ್ನ ಎಲ್ಲ ಪೂಜಾ ರೈತ ಬಾಂಧವರಿಗೆ ನನ್ನ ಕಳಕಳಿ ವಿನಂತಿ ಏನಂದ್ರೆ, ಈಗಾಗಲೇ ನೀವು ಕೇಳಿದ್ರಿ ಬೀರದವರು ಧೋನಿಯವರು ಏನೇನು ಹೇಳಿರ್ತೇವೆ, ಅದಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ರಿ, ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸ್ರಿ. ನೀವು 8 ಎಕರೆ ಹೊಲ ತಗೊಂಡ್ರು ಅದು ಉಳಿಯಂಗಿಲ್ಲ, ಎಷ್ಟು ಸಂಪತ್ತು ಗಳಿಸಿದ್ರು ಉಳಿಯಂಗಿಲ್ಲ. ಆದ್ರೆ ಉಳಿದೇನ ಮಕ್ಕಳ ಒಂದು ವಿದ್ಯಾಭ್ಯಾಸ ಅವ್ರ ಸಂಸ್ಕಾರ ಅಷ್ಟ ಉಳಿದ. ಅದಕ್ಕೆ ನೀವು ಮತ್ತೆ ಕೆಲವು ಮಂದಿ ಹೇಳ್ತಾರ ಇಂಗ್ಲಿಷ್ ಮೀಡಿಯಂಕ ಮಕ್ಕಳ ಶಾಲೆಗೆ ಹಾಕಿದ್ರೆ ಅವರ ಒಂದು ಉನ್ನತ ಮಟ್ಟಕ್ಕೆ ಹೋಗಾರು ಶಾನ್ಯರ್ ಹಾಕತ್ತೆ, ಅದೆಲ್ಲ ಸುಳ್ಳು ಕತೆ. ನೀವು ಇಂಗ್ಲಿಷ್ ಮೀಡಿಯಂ ಹಾಕಿ ಏನ್ ಮಾಡೋರು, ಅವ್ರ ನಿಮ್ಮ ಮಕ್ಕಳಿಗೆ ಕಲಿಯುವಂತ ಬುದ್ಧಿ ಇಲ್ಲ ಇತ್ತಂದ್ರೆ ಏನ್ ಮಾಡೋದು? ನಮ್ಮ ಬೀರದೇವ್ರ ಧೋನಿ ಅಂತ ಅವ್ರ ಬುದ್ಧಿ ಇತ್ತಂದ್ರೆ ಏನ್ ಲೀಟ್ರನ್ನು ಕಲಿತಾರೋ. ಈಗ ನೋಡ್ರಿ IPS ಅಧಿಕಾರಿ ಅವ್ರಿಗೆ. ಅದಕ್ಕೆ ಆ ನಿಟ್ಟಿನೊಳಗ ನೀವು ಎಲ್ಲೇ ಕನ್ನಡನ ಹಾಕ್ರಿ, ಮರಾಠಿ ಹಾಕ್ರಿ, ಇಂಗ್ಲಿಷ್ ಹಾಕ್ರಿ, ಆದ್ರೂ ಒಳ್ಳೆ ಸಂಸ್ಕಾರ ಕೊಟ್ಟ ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನ ಅವ್ರು ಕೊಟ್ಟ ನೀವು ಬೆಳೆಸ್ರಿ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ನಾ ವಿನಂತಿಯನ್ನು ಮಾಡ್ಕೊಂಡ ಇನ್ನು ನಾ ಹೆಚ್ಚು ಮಾತಾಡಕ್ ಹೋಗುದಿಲ್ಲ. ಯಾಕಂದ್ರೆ ಇಬ್ರು ಪೂಜ್ಯರದ ಆಶೀರ್ವಚನ ಅವ್ರದ ಕೇಳ್ಬೇಕಂತ ರಾಜು ಸರ್ದ ನಮ್ಮದು ಆಸೆ. ಯಶಕಾಂತ್ ಗುರುಜಿಯವರಂತೂ ಬಹಳ ಅದ್ಭುತ ಮಾತಾಡ್ತಾರೋ, ಮತ್ತು ಅಮರೇಶ್ವರ ಮಹಾರಾಜರು ಕೂಡ ಅದ್ಭುತ ಮಾತಾಡ್ತಾರೆ. ಯಾಕಂದ್ರೆ ನಮ್ಮ ಮಣಿತಾನಕ ಅವರ ಒಂದು ಒಡನಾಟ ಅವರು, ನಮ್ಮ ಅವರನ್ನು ಕೂಡ ಅವರು ಬಹಳ ಒಂದು ಇದನ್ನ ನಮ್ಮ ತೋಟಕ್ಕೂ ಕೂಡ